ಸೊ ಗೈಸ್ ನೋಡಿ, ಇಲ್ಲಿ ನಾನು ನಮ್ಮ ಅಕ್ಕ 4:15 ನಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಅಕ್ಕ ಇಲ್ಲಿದ್ದಾರೆ ನೋಡಿ. ಗಾಡಿಗಳು ಇವಾಗಲೂ ಹೋಯ್ತಾ ಇದ್ದಾವೆ, ನೋಡಿದ್ರಲ್ಲ. ಏನೇನು ನಡೀತಾ ಇದ್ದೀರಿ ಅಂದರೆ ಗೈಸ್, ಚಿಕ್ಕಪ್ಪ ಬರ್ತಾ ಇರಲಿ ಆನ್ ದ ವೇದಲ್ಲಿ ಹಂಗೆ ಪಿಕ್ ಮಾಡ್ಕೊಂಡ್ರೆ ಅವರು ಬರ್ತಾ ಇದ್ದಾರೆ, ಕೂಡಲಿದ್ದಾರೆ ನೋಡಿ. ನಮ್ಮ ಮುಂದೆನೂ ಅಷ್ಟೇ ಏನು ಜನ ಯಾರೂ ಇಲ್ಲ, ಬಂದೇ ಜಾಸ್ತಿ ಆವಾಗ ಆಚೆ ಬರ್ತದೆ, ಹಾಗೆ ಸುಮ್ಮನೆ ಕರ್ಕೊಂಡು ಬರ್ತದೆ. ಗೈಸ್ ರೀಚ್ ಆಗಿದ್ದೀರಿ. ಹೌದು ಅಪ್ಪು. ಸೊ ಗೈಸ್ ರೀಚ್ ಆಗಿದ್ದೀರಿ. ನಿಮ್ಮ ಅಪ್ಪು ನೋಡಿ, ಭಾರ್ಗವ್. ಲೇ 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 ಏಯ್ ಅಪ್ಪು, ಇಲ್ಲಿ ನೋಡಪ್ಪು ನೋಡಿ. ಗೈಸ್ ಗೊತ್ತಾಗುತ್ತೆ ಬೀಳೋದು. ಅವನು ವಾಕ್ ಮಾಡ್ತಾ ಇದ್ದಾನೆ. ನೋಡ್ಕೊಂಡು ಹೋಗಿ ಗೈಸ್. ಸೊ ಗೈಸ್ ನೋಡಿ, ನೋಡಿ ಗೈಸ್ ನಮ್ಮ ಕಾರ್ ಅಲ್ಲಿಂದ ಏನೋ ಅಮ್ಮ ನಾನು ಇದ್ದೀನಿ ಫಸ್ಟ್ ಅಲ್ಲಿ ಮನೆ ಕುತ್ಕೊಂಡು ಕಾಲು ಉದ್ರು ತಿಂತಿದ್ದೀರಿ. ತಂದಿದ್ರು ಭಾರ್ಗವ್ದು. ಅಮ್ಮ ಅಲ್ಲಿದ್ದಾಳೆ, ನಮ್ಮ ಅಕ್ಕ ಅಲ್ಲಿದ್ದಾಳೆ. ಬನ್ನಿ ತಿನ್ನೋಣ. ಸೊ ಗೈಸ್, ನಾವು ಅದೆಲ್ಲ ಮುಗಿಸ್ಕೊಂಡು ಈ ಮನೆಗೆ ಬಂದ್ರಿ. ಬೆಳಗ್ಗೆಯಿಂದ ಇಲ್ಲಿದ್ದೀರಿ. ಅವಾಗ ಮಧ್ಯಾಹ್ನ ಆಗಿಬಿಟ್ಟಿದೆ ನೋಡಿ. ನಾವು ಮಲಗಿಬಿಟ್ಟಿದ್ವಿ. ಬಂದು ಸ್ವಲ್ಪ ಫೋನ್ ಹೊತ್ಕೊಂಡು ಗೇಮ್ ಆಡ್ಕೊಂಡು ಬೈತದ್ದೆ, ಸ್ವಲ್ಪ ಗೇಮ್ ಮಾಡಿದ್ವಿ. ಈ ಮನೀಶ್ ಎಲೆಕ್ಟ್ರಾನಿಕ್ ಸಿಟಿಲಿದ್ದಾನಲ್ವಾ, ಕರ್ದ ಫೋನ್ ಮಾಡಿ ಗೇಮ್ ಮಾಡೋಣ ಅಂತ ಅವನ ಜೊತೆ ಸ್ವಲ್ಪ ತಾಡ್ಬಿಟ್ಟು ಹಂಗೆ ಮಲಗಿಬಿಟ್ರಿ. ಮಲಗಿ ಎತ್ತಿ ಲಂಚ್ ಮಾಡ್ಕೊಂಡೆ. ಹಾಂ ಹಾಂ ಸರಿ. ಸೊ ಗೈಸ್, ಟೈಮ್ ಟು ಲೀವ್. ಬನ್ನಿ ಗೈಸ್. ಹೋಗೋಣ ಬನ್ನಿ. ಅಪ್ಪ ನೋಡ್ರಿ ನೋಡಿ ಗೈಸ್, ಇವಾಗ ಬೊಮ್ಮಸಂದ್ರ ರೋಡ್ ಇದು ಗೈಸ್, ಅಲ್ಲೇ ಇರೋದು. ಅದಕ್ಕೆ ಬಂದಿದ್ವಿ. ಅಕ್ಕ ಇಲ್ಲಿದ್ದಾಳೆ, ನಮ್ಮ ಅಪ್ಪಾಜಿ ಅಂದರೆ ಚಿಕ್ಕಪ್ಪ, ಅಪ್ಪು, ನಾನು ಇಲ್ಲಿ ಕೂತಿದ್ದೀನಿ. ನಾನು ಸಿಟಿ ಹೋಗ್ಲಿಲ್ಲೇ ಕೂತ್ಕೊಂತಿರ್ತೀನಿ ಚಿಕ್ಕ ವಯಸ್ಸಿಂದ ಅಷ್ಟೇ. ಅಪ್ಪು ಬಾಯ್. ಬರ್ತದೆ ಅಪ್ಪು. ನಮ್ಮ ಸಂದಾರ ಅದು ಮತ್ತೆ ಒಂದು ಚೆನ್ನಾಗಿರೋ ಸನ್ಸ್ಕ್ರೀನ್ ತಗೋ. ಹೊರಗಡೆ ಸನ್ಸ್ಕ್ರೀನ್ ಮುಖ ತೊಳೆದ ಟಿಪ್ಸ್ ಕೊಡ್ತಾ ಇರೋದು ಇವಳು ಅಷ್ಟೇ. ಏನಿಲ್ಲ ಗೈಸ್. ಮನೆಗೆ ರೀಚ್ ಆದ್ರಿ. ಮನೆಗೆ ರೀಚ್ ಆಗಿಬಿಟ್ಟು ನಾವೇನು ಮಾಡ್ತಾಯಿದ್ದೀರಂದರೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಎಲ್ಲಿಗೆ ಹೋಗ್ಬೇಕಾಯ್ತು. ಹೋಗ್ಬಿಟ್ಟು ಬಂದ್ರಿ. ಇವಾಗ ಫ್ರೀ ಆದ್ರಿ ಅಂತ ನೋಡಿದ್ರೆ ನಮ್ಮಮ್ಮ ಬಂದಿದ್ದಾರೆ. ನಮ್ಮಮ್ಮ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಕಿಚನ್ ಸ್ವಲ್ಪ ಗಲೀಜಾಗಿ ಬಿಡಿದ್ರೆ ಕ್ಲೀನ್ ಮಾಡ್ಕೊತವ್ರೆ. ನಾನು ಇಲ್ಲಿಗೆ ಹೋಗ್ಬಿಟ್ನಲ್ಲ ಇವತ್ತು, ಮರ್ತೋಗ್ಬಿಟ್ಟಿದ್ದೀನಿ. ನಾನು ನಾಳೆ ಸ್ಕೂಲಿರೋದು ಗೊತ್ತು. ಯೂನಿಫಾರ್ಮ್ನ ತೊಳೆಯೋಕ್ಕಾಗಿಲ್ಲ. ಇವಾಗ ಬಂದು ನಾನು ಹಾಕ್ಬಿಟ್ಟೆ ವಾಷಿಂಗ್ ಮಿಷಿನ್ಗೆ. ಅಮ್ಮನ ತೋರಿಸ್ತೀನಿ ನೋಡಿ. ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ.
ಅಮ್ಮ ನೋಡಿ ಹಾಯ್ ಹೇಳವ. ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಅವರಂತೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದೆ. ನಮ್ದೇನಿಲ್ಲ ಇವಾಗ, ಬನ್ನಿ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಹಾಗೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೀನಲ್ಲ ಅದು ಬೇಗ ಅದಾದಮೇಲೆ ಫುಲ್ಲು ಹೋಗಿ ಅದಾದಮೇಲೆ ಎಲ್ಲದನ್ನೂ ಎಷ್ಟಿರುತ್ತೋ ಫುಲ್ಲು ಎತ್ತಿ ಫಸ್ಟ್ ಒಣಗಾಕ್ಬಿಟ್ಟು ನಾಳೆ ಅಷ್ಟೆಲ್ಲ ಒಣಗಿಬಿಟ್ಟಿರುತ್ತೆ. ಸೊ ಸ್ವಲ್ಪ ಹೊತ್ತು ಅವಾಗಲಿಂದ ಫೋನ ನೋಡ್ತಾಯಿದ್ದಿದ್ದೆ, ಎಲ್ಲರೂ ವ್ಲಾಗ್ಸ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ನೋಡೋಣ, ಬನ್ನಿ ಗೈಸ್. ಡಿನ್ನರ್ ಆಗಿದೆ, ಡಿನ್ನರ್ ಆಗಿ ಬಂದರೆ ನೋಡಿ ಮಳೆ ಸ್ಟಾರ್ಟ್ ಆಯಿತು. ನನ್ನ ಫೋನ್ ನೋಡ್ತಾಯಿದ್ದೆ, ಹಾಗೆ ಸೌಂಡ್ ಕೇಳಿಸ್ಕೊ ಬಂದೆ ಗೈಸ್. ಇದೇನು ಸೌಂಡ್ ಅಂತೀರಾ ಗೈಸ್? ನನ್ನ ಪ್ರೊಟೆಕ್ಷನ್ ಬಿಸಿಲಿಂದ ಇಲ್ಲಿ ಆರಾಮಾಗಿರ್ಬೋದು, ಮಳೆ ಬಿಳೆ ಏನೂ ಪ್ರಾಬ್ಲಮ್ ಇಲ್ಲ. ಅದು ಬರುತ್ತೆ, ಆ ಸೈಡ್ ಬರ್ಕೊಂಬತ್ತಂತೇಳಿ ಗೈಸ್ ಬರುತ್ತೆ. ಕತ್ಲೆ ಆಗಿದೆ ಗೈಸ್, ಟೈಮ್ ಎಷ್ಟು ನೋಡ್ರಿ, ಇಲ್ಲಿ ಮಳೆ ಹೆಂಗೆ ಬರ್ತದೆ. ಟೈಮ್ ಎಷ್ಟು ಅನ್ಕೊಂಡಿದ್ದೀರಾ ಗೈಸ್? 10 ಆಗ್ಬಿಟ್ಟಿದೆ, 10 ಜಾಸ್ತಿ, 10:30 ಅನ್ಕೊತೀನಿ. ನನ್ನ ಚಪ್ಪಲಿ ಆ ಸೈಡಿಗೆ ಬಿಡ್ತದೆ. ನನ್ನ ಚಪ್ಪಲಿಗಂತೂ ಫುಲ್ಲು ಕ್ರೇಜ್ ಇದೆ ಗೈಸ್. ನಾಯಿಗಳಿಗೆ ನಾವು ಬಿಸ್ಕೆಟ್ ಹೋಗ್ತೀವಿ ನೋಡಿ, ಆ ನಾಯಿ ಅಂತೂ ರೆಡ್ ಚಪ್ಪಲಿನೇ ಕಿತ್ತಾಕ್ಬೇಕು. ಅದಕ್ಕೆ ನಾನು ಇವಾಗ ಗ್ರೀನ್ ಹಾಕ್ಕೊಂಡು ಓಡಾಡ್ತೀನಿ. ಇವಾಗ ರೆಡ್ ಆಸೆಯಿಂದ ತಗೊಂಡೆ. ಸೊ ಬನ್ನಿ.